ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಬುರುಡೆ ರಹಸ್ಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಈಗ ರಾಜ್ಯಾದ್ಯಂತ ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ, ಚರ್ಚೆಗೆ ಕಾರಣ ಆಗಿದೆ. ವೀಕ್ಷಕರೇ, ಈ ಪ್ರಕರಣದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮೊದಲ ಹಂತದಲ್ಲಿ 13 ಸ್ಥಳಗಳನ್ನು ಆತ ಗುರುತಿಸಿದ್ದ. ಆದರೆ ಇದೀಗ ಮತ್ತೆ ಹೊಸ ಜಾಗವನ್ನು ಗುರುತಿಸ್ತಾ ಇದ್ದಾನೆ. ನಿನ್ನೆ 15ನೇ ಪಾಯಿಂಟ್ವರೆಗೆ ಉತ್ಖನನ ಕಾರ್ಯ ಆಗಿತ್ತು. ಈಗ ಅಚ್ಚರಿ ಅಂದರೆ ದೂರುದಾರನ ಜೊತೆಗೆ SIT ತಂಡ ಬಾಹುಬಲಿ ಬೆಟ್ಟದ ಬುಡದಲ್ಲೂ ಒಂದಷ್ಟು ಉತ್ಖನನ ಕಾರ್ಯವನ್ನು ನಡೆಸಿದೆ. ಈ ನಂಬರ್ ಹೋಗ್ತಾನೆ ಇದೆ. ಆರಂಭದಲ್ಲಿ 13 ಅಂತ ಹೇಳಿದ್ರು, ಈಗ 18 ಅಂತ ಹೇಳಲಾಗ್ತಾ ಇದೆ. ಇನ್ನೂ ಏರಿಕೆ ಆಗುತ್ತೇನೋ ಗೊತ್ತಿಲ್ಲ. ಒಂದು ಹಂತದವರೆಗೆ ಉತ್ಖನನ ಆದ ನಂತರನಾದರೂ SIT ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಡಲೇಬೇಕು. ಸರ್ಕಾರ ಈ ಬಗ್ಗೆ ಒಂದು ಸೂಚನೆ ಕೊಡಬೇಕು. ನಾನಾ ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ಅಕಸ್ಮಾತ್ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕರೆ ಏನು, ಸಿಗದೇ ಇದ್ರೆ ಏನು, ಈ ಬಗ್ಗೆ ಈಗ ಚರ್ಚೆ ಆರಂಭ ಆಗಿದೆ. ನೋಡಿ, ಒಂದು ಕಡೆ ನಂಬರ್ ಏರ್ತಾ ಇದೆ, ಮತ್ತೊಂದು ಕಡೆ ಆರೋಪಗಳ ಸುರಿಮಳೆ ಆಗ್ತಾ ಇದೆ. ಇನ್ನು ದೂರುದಾರರ ಸಂಖ್ಯೆ 4ಕ್ಕೆ ಏರಿದೆ. ಈಗ ರತ್ನಗಿರಿ ಬುಡದಲ್ಲಿ 16ನೇ ಪಾಯಿಂಟ್ ಅಂತ ಏನು ಗುರುತಿಸಲಾಗಿದೆ, ಅದರ ಉತ್ಖನನ ಕಾರ್ಯವನ್ನು ಸಂಪೂರ್ಣ ಮುಗಿಸಿದ ವೇಳೆಗೆ 11ನೇ ದಿನದ ಕಾರ್ಯಾಚರಣೆ ಅಂತ್ಯ ಆಗಿದೆ. ಹಾಗಾದ್ರೆ ಇಲ್ಲಿ ಏನ್ ಸಿಕ್ತು? 16A ಪಾಯಿಂಟ್ ಕುತೂಹಲವನ್ನು ಮೂಡಿಸಿದ್ಯಾಕೆ? ಉತ್ಖನನ ವಿಚಾರದಲ್ಲಿ, ಅಸ್ಥಿಪಂಜರದ ವಿಚಾರದಲ್ಲಿ ಪ್ರಾಥಮಿಕ ಮಾಹಿತಿ ಏನ್ ಹೇಳ್ತಾ ಇದೆ? ಇವತ್ತು ಇಡೀ ದಿನ ಏನೇನೆಲ್ಲ ಬೆಳವಣಿಗೆ ಆಯಿತು ಈ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ, ಆ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ಉತ್ಖನನ ವಿಚಾರದಲ್ಲಿ ನಂಬರ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ದ ಹಾಗೆ ರಾಜ್ಯದಲ್ಲಿ ಪರಾವಿರೋಧದ ಚರ್ಚೆ ತಾರಕಕ್ಕೇರಿದೆ. ಮತ್ತೊಂದು ಕಡೆ ಹಲವು ಊಹಾಪೋಹಗಳಿಗೂ ಕಾರಣ ಆಗ್ತಾ ಇದೆ. ಆರಂಭದಲ್ಲಿ SIT ಆಗಬೇಕು, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಯಾವ ರೀತಿಯಾಗಿ ಧ್ವನಿ ಆಗಿತ್ತು, ಅದೇ ರೀತಿಯಲ್ಲಿ ಈಗ ಇದೊಂದು ನಕಲಿ ದೂರು, ಸಮಾಜವನ್ನು ಒಡೆಯುವಂತಹ ಪ್ರಯತ್ನಗಳಾಗ್ತಿದೆ ಅನ್ನುವ ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲೊಂದು ಷಡ್ಯಂತ್ರ ಅಡಗಿದೆ. ಹಾಗಾಗಿ ದೂರುದಾರನಿಗೆ ಮಂಪರು ಪರೀಕ್ಷೆ ಆಗಲೇಬೇಕು ಅಂತ ಪಟ್ಟು ಹಿಡಿತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ಆಗ್ತಾ ಇದೆ. SIT ತನಿಖೆ ಮೇಲೆ ಬಹಳ ನಂಬಿಕೆ ಇದೆ. ನಿಷ್ಪಕ್ಷಪಾತ, ಪಾರದರ್ಶಕ ತನಿಖೆ ಆಗುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಊಹಾಪೋಹಗಳು ಬೇಡ. ಅಷ್ಟು ಅಸ್ಥಿಪಂಜರ ಸಿಕ್ತು, ಇಷ್ಟೊಂದು ಸಿಕ್ತು, ಈ ರೀತಿಯ ರ್ಯಾಂಡಮ್ ನಂಬರ್ಗಳು ಕೂಡ ಬೇಡ. ಅಧಿಕೃತವಾಗಿ SIT ಏನು ಹೇಳುತ್ತೆ ಕಾದು ನೋಡೋಣ. ಇದರ ಬೆನ್ನಲ್ಲೇ ಈಗ ಅಸ್ಥಿಪಂಜರ ಸಿಕ್ಕರೆ ಏನು, ಸಿಗದೇ ಇದ್ರೆ ಏನು, ಈ ರೀತಿಯಾಗಿನೂ ಕೂಡ ಚರ್ಚೆ ಆರಂಭ ಆಗಿದೆ. ಪಾರದರ್ಶಕ ತನಿಖೆ ಅಂದರೆ ಎಲ್ಲರ ಆರೋಪಕ್ಕೂ ಬೆಲೆ ಕೊಡಬೇಕಾಗುತ್ತೆ. ದೂರುದಾರ ಆರೋಪ ಮಾಡಿರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸತ್ಯಾಂಶ ಹೊರಬರಲಿ, ಅದಕ್ಕೆ ಬೆಂಬಲ ಕೊಡೋಣ. ಅದೇ ರೀತಿಯಲ್ಲಿ ದೂರುದಾರನ ವಿರುದ್ಧವಾಗಿಯೂ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಆತನಿಗೆ ಮಂಪರು ಪರೀಕ್ಷೆನೂ ಆಗಲಿ. ಎಲ್ಲಾ ಪಾಯಿಂಟ್ಗಳ ಉತ್ಖನನ ಕಾರ್ಯ ನಡೆಸಿದ ನಂತರದಲ್ಲಿ ಆತನಿಗೆ ಮಂಪರು ಪರೀಕ್ಷೆ ಮಾಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ನೋಡೋಣ, SIT ಎರಡನ್ನೂ ಕೂಡ ಕನ್ಸಿಡರ್ ಮಾಡಲಿ, ಪಾರದರ್ಶಕ ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ. ಈಗ ಉತ್ಖನನ ವಿಚಾರದಲ್ಲಿ ಇವತ್ತೇನಾಯ್ತು? ವೀಕ್ಷಕರೇ, ಧರ್ಮಸ್ಥಳಕ್ಕೆ ನೀವು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಹೇಗೆ ಮಾಡಿರ್ತೀರೋ ಅದೇ ರೀತಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತೆಯೇ ರತ್ನಗಿರಿ ಬೆಟ್ಟ ಕೂಡ ಇದೆ. ಆ ಬೆಟ್ಟದ ತುದಿಗೂ ನೀವು ಭೇಟಿ ಕೊಟ್ಟಿರಬಹುದು. ಬಾಹುಬಲಿ ಮೂರ್ತಿಯನ್ನ ಅಲ್ಲಿ ಸ್ಥಾಪಿಸಲಾಗಿದೆ. ವೀಕ್ಷಕರೇ, ಇದೇ ರತ್ನಗಿರಿ ಬೆಟ್ಟದ ಬುಡದಲ್ಲಿ ಈಗ ಈ 16ನೇ ಪಾಯಿಂಟ್ ಇರುವಂಥದ್ದು. ಮೊದಲನೇ ಹಂತದಲ್ಲಿ 13 ಪಾಯಿಂಟ್ಗಳವರೆಗೆ ಗುರುತಿಸಲಾಗಿತ್ತು. ಎರಡನೇ ಹಂತದಲ್ಲಿ ಈ 16ನೇ ಪಾಯಿಂಟ್ ಅನ್ನು ಗುರುತಿಸಲಾಗಿದೆ. ಇತ್ತೀಚೆಗೆ ಗುರುತಿಸಿದಂತಹ ಪಾಯಿಂಟ್ ಇದು. ಇವತ್ತು ಪಾಯಿಂಟ್ ನಂಬರ್ 16ಕ್ಕೆ SIT ತಂಡ ಬಂತು. ಸಮಾಧಿ ಶೋಧಕ್ಕಾಗಿ ಸಂಪೂರ್ಣ ತಂಡ ಸ್ಥಳಕ್ಕೆ ಆಗಮಿಸಿತ್ತು. ಈ ಮೊದಲ ಪಾಯಿಂಟ್ಗಳೆಲ್ಲ ಬಹುತೇಕ ಅರಣ್ಯದ ಒಳಭಾಗದಲ್ಲಿತ್ತು. ಆದರೆ 16ನೇ ಪಾಯಿಂಟ್ ಬೆಟ್ಟದ ಬುಡದಲ್ಲಿರೋದ್ರಿಂದ ಈ ಹಿಂದಿನ ಪಾಯಿಂಟ್ಗಳಿಗೆ ಹೋಲಿಸಿದ್ರೆ ಈ ಒಂದು ಸ್ಥಳ ಸ್ವಲ್ಪ ಓಪನ್ ಏರಿಯಾ. ಇಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಆ ಸ್ಥಳವನ್ನು ಆರಂಭದಲ್ಲೇ SIT ಸಂಪೂರ್ಣ ವಶಕ್ಕೆ ಪಡೆದುಕೊಳ್ತು. ಇತ್ತ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾದ ಬೆನ್ನಲ್ಲೇ ಕೂಲಿ ಕಾರ್ಮಿಕರು ಅಗತ್ಯ ಸಲಕರಣೆಯ ಜೊತೆಗೆ ಸ್ಥಳಕ್ಕೆ ಬಂದರು. ಅಧಿಕಾರಿಗಳಿಗೆ ಕುರ್ಚಿ ಬಂತು, ಕುಡಿಯೋಕೆ ನೀರು ಬಂತು, ಉಪ್ಪಿನ ಚೀಲಗಳನ್ನು ಸಿಬ್ಬಂದಿ ತಂದು ಒದಗಿಸಿದ್ರು. ಈ ಉಪ್ಪಿನ ಚೀಲಗಳು ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಒಂದು ವೇಳೆ ಕಳೆ ಬರ ಸಿಕ್ಕರೆ ಅದನ್ನು ಸುರಕ್ಷಿತವಾಗಿ ಶೇಖರಿಸಿ ಇಡೋದಕ್ಕೆ ಈ ಉಪ್ಪು ಬಳಕೆ ಆಗುತ್ತೆ. ಇನ್ನು ಶೋಧ ನಡೆಯುವಂತಹ ಸ್ಥಳದಲ್ಲಿ ಬೆಳೆದಿರುವಂತಹ ಗಿಡಗಂಟೆಗಳನ್ನು ಸಹಾಯಕ ಸಿಬ್ಬಂದಿ ಸ್ವಚ್ಛಗೊಳಿಸಿದ್ರು. ಮತ್ತೊಂದು ಕಡೆ ಪೊಲೀಸರು ರೆಡ್ ಟೇಪ್ ಹಾಕಿ ಪ್ರದೇಶವನ್ನು ಮುಚ್ಚಿದ್ರು. ವೀಕ್ಷಕರೇ, ಅನಾಮಿಕ ಮುಸುಕುದಾರಿಯ ಮಾರ್ಗದರ್ಶನದಲ್ಲೇ ಒಂದು ಒಣಗಿದ ಮರದ ಕೆಳಭಾಗದಲ್ಲಿ ಉತ್ಖನನ ಕಾರ್ಯ ನಡೀತು. ಈ ಸ್ಥಳ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಕನ್ನೇರಿ ರಸ್ತೆಯ ಪಕ್ಕದಲ್ಲಿದೆ. SIT ಅಧಿಕಾರಿಗಳು ಆ ಸ್ಥಳದ ಪರಿಶೀಲನೆ ಜೊತೆಗೆ ಆ ಸಂದರ್ಭದಲ್ಲಿ ಅನಾಮಿಕ ಕೊಟ್ಟಂತಹ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಇನ್ನು ಈ ಇಡೀ ಉತ್ಖನನ ಕಾರ್ಯವನ್ನ ತಹಶೀಲ್ದಾರ್ ಮತ್ತು ತನಿಖಾಧಿಕಾರಿಗಳು ಹಾಜರಿದ್ದು ಎಲ್ಲವನ್ನ ಮೇಲ್ವಿಚಾರಣೆ ಮಾಡಿದ್ದಾರೆ. ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲೂ ಮಾಧ್ಯಮಗಳಿಗೆ ನಿರ್ಬಂಧಿಸಲಾಗಿತ್ತು. ಸಾರ್ವಜನಿಕರಿಂದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗಿದೆ. ಅದಕ್ಕಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸ್ಥಳದ ಸುತ್ತಮುತ್ತ ಹಸಿರು ಬಣ್ಣದ ಶೆಡ್ ನೆಟ್ಗಳನ್ನು ಅಳವಡಿಸುವ ಮೂಲಕವಾಗಿ ಸಂಪೂರ್ಣ ಪ್ರದೇಶವನ್ನು ಮುಚ್ಚಿದ್ರು.
ವೀಕ್ಷಕರೇ, ಈ ಒಂದು ಉತ್ಖನನ ಸ್ಥಳದಲ್ಲಿ ಒಂದು ವಿಶೇಷತೆ ಇದೆ. SIT ತಂಡ ಇಲ್ಲಿ 16 ಮತ್ತು 16A ಅನ್ನುವ 2 ಸ್ಥಳವನ್ನ ಶೋಧ ನಡೆಸೋದಕ್ಕೆ ಮುಂದಾಗಿತ್ತು. ಜೊತೆಗೆ ಇನ್ನೆರಡು ಸ್ಥಳ ಅಗೆದಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಅಧಿಕೃತವಾಗಿ ಎಲ್ಲೂ SIT ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಸ್ಥಳದ ಚಲನವಲನವನ್ನು ಗಮನಿಸಿ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರುವಂಥದ್ದು. SIT ತಂಡ ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಮೃತದೇಹಗಳನ್ನು ಎಲ್ಲಿಂದ ತರಲಾಗಿತ್ತು, ಹೇಗೆ ತರಲಾಯಿತು, ಎಲ್ಲಿ ಹೂತಿಡಲಾಗಿತ್ತು ಅನ್ನೋ ವಿವರವನ್ನು ದೂರುದಾರನಿಂದ ದಾಖಲಿಸಿಕೊಳ್ತಾ ಇದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ತನಿಖೆಯನ್ನು ಮುಂದುವರೆಸಲಾಗ್ತಾ ಇದೆ. ಸದ್ಯ ಬಾಹುಬಲಿ ಬೆಟ್ಟದ ಬುಡದಲ್ಲಿನ ಈ ಒಂದು ಶೋಧ ಕಾರ್ಯ ಅಂತ್ಯ ಆಗಿದೆ. ಪಾಯಿಂಟ್ ನಂಬರ್ 16ರಲ್ಲೂ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಅನ್ನುವ ಮಾಹಿತಿ ತಿಳಿದು ಬಂದಿದೆ. ಈ 16ನೇ ಪಾಯಿಂಟ್ನಲ್ಲಿ 10 ಅಡಿಗಿಂತಲೂ ಆಳಕ್ಕೆ ಕೊರೆಯಲಾಗಿದೆ ಅನ್ನುವ ಮಾಹಿತಿ ಇದೆ. ಆದರೂ ಕೂಡ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಅನ್ನೋದು ಪ್ರಾಥಮಿಕ ಮಾಹಿತಿ. ವೀಕ್ಷಕರೇ, ಇದಾದ ನಂತರದಲ್ಲಿ ಈ 16ನೇ ಪಾಯಿಂಟ್ನಿಂದ ಸುಮಾರು 15 ಅಡಿ ದೂರದಲ್ಲಿ 16A ಅನ್ನುವ ಪಾಯಿಂಟನ್ನು ಸಹ ಗುರುತಿಸಲಾಗಿದೆ. ಅದಿನ್ನೂ ಉತ್ಖನನ ಆದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ವೀಕ್ಷಕರೇ, ಮತ್ತೊಂದು ಅಪ್ಡೇಟ್ ಇದೆ. ಅದು ಸುಜಾತಾ ಭಟ್ ಅವರಿಗೆ ಸಂಬಂಧಪಟ್ಟಂತೆ. ಅವರು ಯಾಕೆ ಈ ಒಂದು ಕೇಸನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ? ಎಲ್ಲಿಯಾದರೂ ಉತ್ಖನನ ಸಂದರ್ಭದಲ್ಲಿ ಏನಾದರೂ ಕಳೆವರ ಸಿಕ್ಕರೆ ಅದೇನಾದರೂ ತಮ್ಮ ಮಗಳದ್ದ ಅನ್ನುವ ವಿಚಾರವಾಗಿ. ಆದರೆ ಸುಜಾತಾ ಭಟ್ ಪರ ವಕೀಲರು ಬೇರೆ ಬೇರೆ ಸಂಗತಿಗಳನ್ನು ಪತ್ರಿಕಾ ಪ್ರಕಟಣೆಯ ಮೂಲಕವಾಗಿ ತಿಳಿಸ್ತಾ ಇರುವಂಥದ್ದು. ಈಗ ಮತ್ತೊಂದು ಸ್ಫೋಟಕ ಆರೋಪವನ್ನು ಸಹ ಮಾಡಿದ್ದಾರೆ. ಈಗ ಅವರು ಸಾಕ್ಷಿನಾಶ ಆಗಿದೆ ಅನ್ನುವ ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ದೂರುದಾರ ಗುರುತಿಸಿದ ಪಾಯಿಂಟ್ 16ರಲ್ಲಿ SIT ಉತ್ಖನನ ಕಾರ್ಯ ನಡೆಸ್ತಾ ಇದ್ದಂತೆ ವಕೀಲ ಮಂಜುನಾಥ್ ಭಾರೀ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಹೊಸ ಮಣ್ಣನ್ನು ಸುರಿದಿದ್ದಾರೆ. ಕಳೆಬರ ಹೂತು ಹಾಕಿದ ಜಾಗದಲ್ಲಿ ಮಣ್ಣು ಸುರಿಯಲಾಗಿದೆ. ಒಳಸಂಚು ನಡೆಸಿ ಬಾಹುಬಲಿ ಬೆಟ್ಟದ ತಪ್ಪಲಿನ ಅರಣ್ಯ ಪ್ರದೇಶದಲ್ಲಿ ಬೇಕು ಅಂತಲೇ ಹೊಸ ಮಣ್ಣು ಸುರಿದಿದ್ದಾರೆ ಅಂತ ವಕೀಲರು ಆರೋಪಿಸಿದ್ದಾರೆ. ಸತ್ಯವನ್ನು ಮರೆಮಾಚೋದಕ್ಕೆ ಕೆಲವು ಹಿತಾಸಕ್ತಿಗಳು ಬೇಕು ಅಂತಲೇ ಸಾಕ್ಷಿ ನಾಶದಲ್ಲಿ ತೊಡಗಿರುವಂತೆ ಕಾಣಿಸ್ತಾ ಇದೆ ಅಂತ ವಕೀಲ ಮಂಜುನಾಥ್ ಆರೋಪ ಮಾಡಿರುವಂಥದ್ದು. 10 ಅಡಿಗಿಂತಲೂ ಹೆಚ್ಚು ಹೊಸ ಮಣ್ಣನ್ನು ಸುರಿದಿದ್ದಾರೆ, ಜೊತೆಗೆ ತ್ಯಾಜ್ಯವನ್ನು ಕೂಡ ಸುರಿದಿದ್ದಾರೆ. ಈ ರೀತಿಯಾಗಿ ಆರೋಪ ಮಾಡಿ ಯಾವ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ? 10 ಅಡಿ ಮಣ್ಣು ಹಾಕಿರೋದ್ರಿಂದ 7 ಅಡಿ ಮಣ್ಣು ಅಗೆದರೂ ಕಳೆಬರ ಸಿಗೋದಿಲ್ಲ. ಹೀಗಾಗಿ ಈ ಸ್ಥಳದಲ್ಲಿ ಕಳೆಬರ ಸಿಗದೇ ಇದ್ರೆ ಅದು ಭೀಮನ ಲೋಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೆ ಅಡ್ಡಿಪಡಿಸೋದಕ್ಕಂತಲೇ ಈ ಕೃತ್ಯವನ್ನು ಎಸಗಲಾಗಿದೆ. ಹೀಗಾಗಿ ಮತ್ತಷ್ಟು ಆಳಕ್ಕೆ ಅಗೆದರೆ ಕಳೆಬರ ಖಂಡಿತವಾಗ್ಲೂ ಪತ್ತೆಯಾಗಲಿದೆ ಅಂತ ವಕೀಲ ಮಂಜುನಾಥ್ ಆರೋಪಿಸಿದ್ದಾರೆ. ಈ ರೀತಿ ಬೇರೆ ಬೇರೆ ಆರೋಪಗಳು ಸಹ ಬರ್ತಾ ಇದೆ. ನೋಡೋಣ SIT ಏನು ಮಾಡ್ತಾರೆ ಅಂತ. ಯಾಕಂದರೆ SIT ಕೂಡ ಇದನ್ನು ಗಮನಿಸಿರುತ್ತೆ. ಅವರು ಆ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಏನಾದರೂ ಬದಲಾವಣೆ ಆಗಿದ್ರೆ ಆ ಬಗ್ಗೆನೂ ತನಿಖೆ ಮಾಡಲಾಗುತ್ತೆ. ಮಣ್ಣು ಯಾತಕ್ಕಾಗಿ ಹಾಕಿದ್ರು, ಯಾವ ಸ್ಥಳದಿಂದ ಮಣ್ಣನ್ನು ತಂದು ಆ ಸ್ಥಳಕ್ಕೆ ಹಾಕಲಾಯಿತು, ಯಾವ ಕಾರಣಕ್ಕಾಗಿ ಮಣ್ಣನ್ನು ಹಾಕಲಾಗಿದೆ, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸ್ತಾರೆ. ಇನ್ನು ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಯಾರು ಅಂತ ಕೇಳಿದ್ರೆ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ. ಈ ಧರ್ಮಸ್ಥಳ ಕೇಸ್ ಅನ್ನೋದೇ ಒಂದು ಒಳಸಂಚು, ಅಪಪ್ರಚಾರ ಮಾಡೋದಕ್ಕೇನೆ ಒಳಸಂಚು ರೂಪಿಸಿದ್ದಾರೆ. ಅವರ ಬಗ್ಗೆನೂ ತನಿಖೆ ಆಗಲಿ ಅಂತ ಕೇಳ್ಕೊಂಡಿದ್ದಾರೆ. SITಗೆ ದೂರನ್ನು ಕೊಟ್ಟಿದ್ದಾರೆ ಈಗಾಗಲೇ. ಆ ಬಗ್ಗೆನೂ ತನಿಖೆ ಆಗಲೇ ಬೇಕಾಗುತ್ತೆ. ಯಾಕಂದರೆ ಇದು ಪಾರದರ್ಶಕ ತನಿಖೆ ಅನ್ನಿಸ್ಕೊಳ್ಳೋದು ಆಗ ಮಾತ್ರ. ಇನ್ನು ರಾಜ್ಯದಲ್ಲಿ ಧರ್ಮಸ್ಥಳಕ್ಕೆ ಬೆಂಬಲವನ್ನು ಸೂಚಿಸಿ ಧರ್ಮಸ್ಥಳ ಚಲೋ ಅನ್ನುವ ಕಾರ್ಯಕ್ರಮವನ್ನು ಸಹ ಸದ್ಯದಲ್ಲೇ ಏರ್ಪಡಿಸಲಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಕೇಸ್ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ, ಖಂಡಿತವಾಗ್ಲೂ ಗೊತ್ತು. ಅಲ್ಲಿ ಯಾವ ರೀತಿಯಾಗಿ ಉತ್ಖನನ ನಡೀತಿದೆಯೋ, ಉತ್ಖನನ ಆದ ನಂತರದಲ್ಲಿ ಕಳೆಬರ ಸಿಕ್ಕರೂ ಸಿಗದೇ ಇದ್ರೂ ಈ ಕೇಸ್ ಮುಂದುವರಿಯುತ್ತೆ. ಯಾಕಂದರೆ ಕೇಸ್ ಆರೋಪ ಪ್ರತ್ಯಾರೋಪದ ನಡುವೆ ಒಂದು ತಾರ್ಕಿಕ ಅಂತ್ಯ ಬೇಕು. ಈಗಾಗಲೇ ಹೇಳಿದ ಹಾಗೆ ದೂರುದಾರನಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವ ಆಗ್ರಹನೂ ಸಹ ಕೇಳಿ ಬರ್ತಾ ಇದೆ. ನೋಡಿ ವೀಕ್ಷಕರೇ, ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೇವಲ ಮೂಳೆಗಳನ್ನು ಅಥವಾ ಅಸ್ಥಿಪಂಜರವನ್ನು ಉತ್ಖನನ ಮಾಡಬೇಕು ಅನ್ನುವ ಕೂಗು ಮಾತ್ರ ಅಲ್ಲ, ಜೊತೆಗೆ ಇಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವ ಆರೋಪನೂ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈಗ ಇದಕ್ಕೆಷ್ಟು ಆಸಕ್ತಿಯನ್ನು ಕೊಟ್ಟಿದ್ದಾರೆ SIT ತಂಡ, ಈ ದೂರುದಾರನ ವಿರುದ್ಧವಾಗಿ ಕೇಳಿ ಬರ್ತಿರುವಂತಹ ಆರೋಪಕ್ಕೂ ಅಷ್ಟೇ ಆಸಕ್ತಿಯನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಬಯಸ್ತಾ ಇರೋದು ಪಾರದರ್ಶಕ ತನಿಖೆ, ನಿಷ್ಪಕ್ಷಪಾತ ತನಿಖೆ. ಹೀಗಾಗಿ ಎಲ್ಲ ಪಾಯಿಂಟ್ಗಳ ಉತ್ಖನನ ಆದ ನಂತರದಲ್ಲಿ ಆತನಿಗೆ ಮಂಪರು ಪರೀಕ್ಷೆ ಕೂಡ ಆಗಿಬಿಡ್ಲಿ. ಆರಂಭದಲ್ಲಿ ದೂರುದಾರನಿಗೆ ಮಂಪರು ಪರೀಕ್ಷೆ ಆಗಬೇಕು ಅಂದಾಗ ನಾವು ಸಹ ಅದಕ್ಕೆ ವಿರೋಧ ವ್ಯಕ್ತ ಮಾಡಿದ್ವಿ. ಆತ ಈ ರೀತಿಯ ಕೃತ್ಯ ಆಗಿದೆ, ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಂತ ಆರೋಪಿಸಿದ್ದಾಗ ಆತನನ್ನು ವಶಕ್ಕೆ ಕೂಡ ಪಡೆದುಕೊಳ್ಳಲಿಲ್ಲ. ಆದರೆ ಆರಂಭದಲ್ಲೇ ದೂರುದಾರನಿಗೆ ಮಂಪರು ಪರೀಕ್ಷೆ ಆಗಬೇಕು ಅಂತ ಸ್ಥಳೀಯ ಪೊಲೀಸರು ಕೋರ್ಟ್ಗೆ ವರದಿಯನ್ನು ಕೊಡ್ತಾರೆ. ಆ ಸಂದರ್ಭಕ್ಕೆ ಅದು ಸೂಕ್ತ ಆಗಿರಲಿಲ್ಲ. ಈಗ ಆತನೇ ಹೇಳಿದ ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿದೆ. ಅಲ್ಲೇನು ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಎಲ್ಲ ಪಾಯಿಂಟ್ಗಳ ಉತ್ಖನನ ಮುಗಿದ ನಂತರದಲ್ಲಿ ಆತನಿಗೆ ಮಂಪರು ಪರೀಕ್ಷೆ ಕೂಡ ಆಗಬೇಕು. ಆತ ಹೇಳ್ತಿರೋದು ಸತ್ಯನೇ ಆದರೆ ಮಂಪರು ಪರೀಕ್ಷೆಗೆ ಆತ ಖಂಡಿತವಾಗ್ಲೂ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಯಾಕಂದರೆ ಸಮಾಜದಲ್ಲಿ ಎಲ್ಲರ ಆರೋಪಕ್ಕೂ ನಾವು ಬೆಲೆ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಕೇಸ್ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಕಾದು ನೋಡೋಣ ಮುಂದೆ ಏನೇನಾಗುತ್ತೆ, SIT ಏನು ಹೇಳುತ್ತೆ ಅಂತ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ?
ಧರ್ಮಸ್ಥಳ ಕೇಸ್ ವಿಚಾರವಾಗಿ ಏನೆಲ್ಲ ನಡೀತಿದೆ, ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.